ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ RCB ಕ್ಲೂಲೆಸ್ ಆಗಿ ಸೋತು ಹೋಗಿದೆ. ಮೂರನೇ ಪಂದ್ಯವನ್ನು RCB ಕೈ ಚೆಲ್ಲಿದೆ. ಹೋಮ್ ಗ್ರೌಂಡ್ನ ಮೊದಲ ಪಂದ್ಯದಲ್ಲಿ RCBಗೆ ಸೋಲಾಗಿರೋದು. ಇದು ಮೊದಲು ಬ್ಯಾಟ್ ಮಾಡ್ತು RCB. ಬ್ಯಾಟ್ ಮಾಡಿದಾಗಲೇ RCB ಅಂದುಕೊಂಡಷ್ಟು ಸ್ಕೋರನ್ನು ಮಾಡಲಿಲ್ಲ. ಟಾಸ್ ಗೆಲ್ಲೋಕ್ಕೆ RCBಗೆ ಆಗ್ತಾನೇ ಇಲ್ಲ. ಅದು ಯಾಕೋ ಟಾಸ್ನ ಅದೃಷ್ಟನೇ RCBಗೆ ಇಲ್ವೇನೋ, ಅಲ್ಲೇ ಒಂಥರ ಬ್ಯಾಡ್ ಲಕ್ ಅಂತ ಅನ್ನಿಸ್ತು. ಟಾಸ್ ಗೆದ್ದಂಥ GT ಬೌಲಿಂಗನ್ನು ಆಯ್ದುಕೊಂಡ್ರು. RCBನ ಬ್ಯಾಟಿಂಗ್ಗೆ ಅವಕಾಶ ಕೊಟ್ಟಾಗ RCB ಬ್ಯಾಟಿಂಗಲ್ಲಿ ಟಾಪ್ ಆರ್ಡ್ರ್ ಫೇಲ್ ಆಗೋಯಿತು. ಫಸ್ಟ್ 2 ಮ್ಯಾಚ್ಗಳಲ್ಲಿ ತುಂಬ ಸ್ಟ್ರಾಂಗಾಗಿ ನಿಂತಿದ್ದ ಟಾಪ್ ಆರ್ಡ್ರ್ ಥರ್ಡ್ ಮ್ಯಾಚಲ್ಲಿ ಫೇಲ್ ಆಯಿತು. ಅದು ಹೋಮ್ ಗ್ರೌಂಡಲ್ಲಿ ಫೇಲ್ ಆಗಿದ್ದು ಫ್ಯಾನ್ಸ್ಗೆ ಬೇಜಾರನ್ನು ಮೂಡಿಸ್ತು ಅಂತ ಹೇಳ್ಬೋದು. ಫಿಲ್ ಸಾಲ್ಟ್ 14 ಹೊಡೆದು ಔಟ್ ಆದರೆ ವಿರಾಟ್ ಕೊಹ್ಲಿ 7 ರನ್ನಿಗೆ ಔಟ್ ಆದರು. ಇನ್ನು ಪಡಿಕಲ್ ಕೂಡ 4 ರನ್ನಿಗೆ ಪೆವಿಲಿಯನ್ ಕಡೆ ನೋಡಿದರು. ರಜತ್ ಪಟಿದಾರ್ ಆ್ಯಂಕರ್ ರೋಲ್ ಪ್ಲೇ ಮಾಡಿದರು. ಎಂಥ ಸಂದರ್ಭದಲ್ಲೂ ಕೂಡ ಸ್ಪಿನ್ ದಾಳಿಯನ್ನು ಎದುರಿಸ್ತಾರೆ ಅಂದರೆ ಸ್ಪೀಡ್ಗೆ ಬಲಿಯಾಗೋದ್ರು. ಇಶಾಂತ್ ಶರ್ಮಾಗೆ ಅವರು ಔಟ್ ಆಗೋದ್ರು. ಅದಾದಮೇಲೆ ಬಂದಂಥ ಲಿವಿಂಗ್ಸ್ಟನ್ ಹಾಗೆ ಜಿತೇಶ್ ಶರ್ಮಾ ಒಂದು ಜೊತೆಯಾಟದ ಪರಿಣಾಮ RCB 169 ತಲುಪೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಕೊನೆಯಲ್ಲಿ ಟಿಮ್ ಡೇವಿಡ್ 32 ರನ್ನ ಕೊಡುಗೆಯನ್ನು ಕೊಟ್ಟಿದ್ದರಿಂದ RCB 169 ರನ್ ಒಂದು ಆ್ಯಾವ್ರೇಜ್ ಟೋಟಲನ್ನು, ಒಂದು ಫೈಟಿಂಗ್ ಟೋಟಲ್ ಅಂತ ಆರಂಭದಲ್ಲಿ ಅನಿಸಿತ್ತು. ಇನ್ನು GT ಬ್ಯಾಟಿಂಗನ್ನು ಮೊದಲ 3 ವಿಕೆಟನ್ನು ತೆಗೆದರೆ ಕಟ್ ಹಾಕ್ಬೋದು ಅಂತ ಅಂದ್ಕೊಳ್ಳಲಾಗಿತ್ತು. ಶುಭ್ಮನ್ ಗಿಲ್, ಸುದರ್ಶನ್ ಹಾಗೆ ಜಾಸ್ ಬಟ್ಲರ್ ಈ 3 ಜನನೇ ಮ್ಯಾಚನ್ನು ಮುಗಿಸ್ಬಿಟ್ರು. ಕೊನೆಗೆ ರುದರ್ಫೋರ್ಡ್ ಒಂದು ಸ್ವಲ್ಪ ಸಾಥ್ ಕೊಟ್ಟರು. ಬಿಟ್ಟರೆ RCB ಬೌಲರ್ಗಳು ಕಂಪ್ಲೀಟಾಗಿ ಕ್ಲೂಲೆಸ್ ಆಗಿ ವಿಕೆಟನ್ನು ತೆಗೆದುಕೊಳ್ಳೋಕ್ಕಾಗ್ದೇನೆ ಜಾಶ್ ಹೆಜಲ್ವುಡ್ ಭುವನೇಶ್ವರ್ ಕುಮಾರ್ 1 ವಿಕೆಟನ್ನು ತೊಗೊಂಡಿದ್ದು. ಬಿಟ್ಟರೆ 2 ವಿಕೆಟಲ್ಲಿ GT 170 ರನ್ನನ್ನು ಬಾರಿಸಿ RCBಗೆ ಮೊದಲ ಸೋಲುಣಿಸ್ತು. ಪಾಯಿಂಟ್ಸ್ ಟೇಬಲಲ್ಲಿ RCB ಕೆಳಗೆ ಇಳಿಯೋದಕ್ಕೆ ಶುರುವಾಗಿದೆ. ಆದರೆ ಹೋಮ್ ಗ್ರೌಂಡ್ನಲ್ಲಿ ಇನ್ನು ಭಾಳಷ್ಟು ಪಂದ್ಯ ಇದೆ. ಚೆನ್ನೈನ ಎದುರಿಸೋದಕ್ಕಿದೆ. ಎಲ್ಲ ಡೆಲ್ಲಿ ಟೀಮ್ ಪ್ರತಿಯೊಂದನ್ನು ಎದುರಿಸ್ತಾ ಹೋಗುತ್ತೆ. ಏನು ಮಾಡುತ್ತೆ RCB? 3ನೇ ಪಂದ್ಯದಲ್ಲಿ ಮೊದಲ ಸೋಲು ಮತ್ತೆ ಕಮ್ ಬ್ಯಾಕ್ ಮಾಡುತ್ತಾ ಅನ್ನೋ ಒಂದು ಕಮ್ ಬ್ಯಾಕ್ ಮಾಡಬೇಕು ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ.